ನೀವು ಎಷ್ಟೇ ಸಿನಿಮಾಗಳನ್ನು ಮಾಡಿದ್ರು ಕೂಡ ಆದಿ ನಿಧಿ ಕಾಂಬಿನೇಷನ್ನೇ ಅದೊಂದು ಡೆಡ್ಲಿ ಕಾಂಬಿನೇಷನ್, ಒಂದು ಕ್ಯೂಟ್ ಕಾಂಬಿನೇಷನ್. ಸೊ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ನೀವು ಅನೌನ್ಸ್ ಮಾಡಿನೇ ನಿಯರ್ಲಿ 1 ಇಯರ್ ಆಗ್ತಾ ಬಂತು ಅನ್ಸುತ್ತೆ, ಐ ಥಿಂಕ್ ಸೊ. ಲವ್ ಮಾಕ್ಟೇಲ್ 3 ಯಾವಾಗ ಅಂತ ಏನಾದರೂ ಬರೆಯೋದಕ್ಕೆ ಶುರು ಮಾಡಿದ್ದೀರಾ? ಸರ್ ಅಂತೂ ಫುಲ್ ಬ್ಯುಸಿ ಆಗಿರ್ತಾರೆ, ಈಗ ನೀವು ಮಗಳ ಜೊತೆ ಆರಾಮಾಗಿರ್ತೀರಾ? ಹೊಸ ಹೊಸ ಕಾನ್ಸೆಪ್ಟ್ ಏನಾದರೂ ಹೊಳಿತಾ ಇದೆಯಾ, ಹೇಗೆ? ಇಲ್ಲ, ಲವ್ ಮಾಕ್ಟೇಲ್ 3 ಸ್ಕ್ರಿಪ್ಟ್ ರೆಡಿ ಇದೆ. ಬಹುಶಃ ಕೃಷ್ಣ ಅವರು ಸಿನಿಮಾ ಮುಗಿಸ್ಕೊಂಡು ಫ್ರೀ ಆಗಬೇಕು, ನಂದು ಪ್ರಮೋಷನ್ಗಳು ಬೇರೆ ಸಿನಿಮಾ ಕಮಿಟ್ಮೆಂಟ್ಗಳು ಮುಗಿಸ್ಕೊಂಡು ನಂತರ ಲವ್ ಮಾಕ್ಟೇಲ್ 3 ಸ್ಟಾರ್ಟ್ ಮಾಡ್ತೀವಿ. ಸ್ಕ್ರಿಪ್ಟ್ ರೆಡಿ ಇದೆ. ಆ ಸಿನಿಮಾದಲ್ಲಿ ನಿಧಿ ಇರ್ತಾರಾ? ಲವ್ ಮಾಕ್ಟೇಲ್ 3 ಬಗ್ಗೆ ಏನೋ ಹೇಳಬಾರ್ದು ಅಂತ ಆಗಿರೋದ್ರಿಂದ ನಿರ್ದೇಶಕರು ಹೇಳಿರೋ ರೀತಿ ನಾನೇನು ಹೇಳೋಕ್ಕಾಗಲ್ಲ. ಮ್ಯಾಮ್, ಸಿನಿಮಾಗಳನ್ನ ನೋಡುವಂಥ ಅಥವಾ ಪಾತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳುವಂಥ ದೃಷ್ಟಿಕೋನ ಯಾವ ರೀತಿ ಇದೆ ಈ ಕ್ಷಣಕ್ಕೆ ನಿಮಗೆ, ಮತ್ತು ಯಾವ ಥರದ ಪಾತ್ರಗಳಿಗೆ ಎದುರು ನೋಡ್ತಾ ಇದ್ದೀರಾ ಅಂತ? ಕತೆ ಕೇಳಿದ ತಕ್ಷಣ ಕತೆ ಇಷ್ಟ ಆಗಬೇಕು, ಒಳ್ಳೆ ತಂಡ ಜೊತೆ ಕೆಲಸ ಮಾಡಬೇಕು, ಎರಡೇ ಪ್ರಿಯಾರಿಟಿ. ಫೈನಲಿ ಆರ್ ಅರವಿಂದ್ ಸ್ವಾಮಿ 22 ರಿಲೀಸ್ ಆಗ್ತಾ ಇದೆ. ಪ್ರೊಡಕ್ಷನ್ ಅಂದರೆ ಪ್ರೊಡ್ಯೂಸರ್ ಬಗ್ಗೆ ಮಾತಾಡಲೇಬೇಕು, ಇಬ್ಬರು ಪ್ಯಾಷನೆಟ್ ಪ್ರೊಡ್ಯೂಸರ್ಸ್. ಸೊ ಅವ್ರ ಬಗ್ಗೆ ತಮ್ಮ ಒಪಿನಿಯನ್? ಬಹಳ ಖುಷಿ ಇರೋ ವಿಚಾರ ನನಗದು. ಅಂದರೆ ತುಂಬ ಪ್ಯಾಷನೆಟ್ ಇರೋಂತಹ ನಿರ್ಮಾಪಕರು, ಹಾಗೆ ತುಂಬ ಈಸಿ ಟು ವರ್ಕ್ ವಿತ್. ನಮಗೆಲ್ಲೇ ಆಗಲಿ ಕಿರಿಕಿರಿ ಆಗಲಿ ಮತ್ತೊಂದಾಗಲಿ ಇಲ್ಲ, ಸಿನಿಮಾಗೆ ಏನು ಬೇಕಾದ ಪ್ರೊವೈಡ್ ಮಾಡಿಕೊಂಡು ಸಿನಿಮಾ ಗೆಲ್ಲಿಸ್ಬೇಕು ಅಂತ ಇರೋರು, ಸಿನಿಮಾ ಇಂಡಸ್ಟ್ರಿಯಲ್ಲೇ ಇರೋರು. ಇಂಥ ಪ್ರೊಡ್ಯೂಸರ್ಸ್ ಗೆಲ್ಲಬೇಕು, ಬಹಳಷ್ಟು ಸಿನಿಮಾಗಳು ಮಾಡಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಬರೀ ಹೊಡಿ ಬಡಿ ಮಾಸ್ ಸಿನಿಮಾಗಳು ಜಾಸ್ತಿ ಬರ್ತಾ ಇರೋದು. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಅಂತಂದರೆ ಒಂಚೂರು ಕಡಿಮೆ ಆಗ್ತಾಯಿದೆ. ಆ ಟೈಮಿಂಗ್ ಕರೆಕ್ಟಾಗಿ ನಿಮ್ಮ ಸಿನಿಮಾ ಬರ್ತಾ ಇರೋದು ಆರ್ ಅರವಿಂದ್ ಸ್ವಾಮಿ. ಸೊ ಯಾಕೆ ನೋಡಬೇಕು, ಯಾವ ಥರದ ಕಂಟೆಂಟ್ ಸಿನಿಮಾದಲ್ಲಿದೆ ಅನ್ನೋಂಥದ್ದು? ಎರಡೂ ಸಿನಿಮಾಗಳನ್ನ ನೋಡೋಂಥ ಆಡಿಯನ್ಸ್ ಇದ್ದಾರೆ ನಮ್ಮಲ್ಲಿ. ಕೆಲವರು ಅದನ್ನು ಹೆಚ್ಚು ಇಷ್ಟಪಡ್ತಾರೆ, ಕೆಲವರು ಇದನ್ನು ಹೆಚ್ಚು ಇಷ್ಟಪಡ್ತಾರೆ ಅಷ್ಟೇ. ಬಟ್ ಫ್ಯಾಮಿಲಿ ಜೊತೆ ಕೂತು ಸಿನಿಮಾ ನೋಡಬೇಕು, ಹೊಡಿ ಬಡಿ ಬೇಡ, ನಮಗೆ ಆರಾಮಾಗಿ ನೋಡಬೇಕು ಅಂದರೆ ಇದು ಅಂಥದ್ದೊಂದು ಸಿನಿಮಾ. ಸೊ ಎಲ್ಲ ರೀತಿ ಸಿನಿಮಾಗಳು ಬರಬೇಕು, ಬಿಕಾಸ್ ಎಲ್ಲ ರೀತಿ ಆಡಿಯನ್ಸ್ ಇದ್ದಾರೆ. ಇದೇ ಕರೆಕ್ಟು, ಅದೇ ಸರಿ, ಇದೇ ತಪ್ಪು ಅಂತ ಏನಿಲ್ಲ. ಎಲ್ಲ ರೀತಿ ಸಿನಿಮಾಗಳನ್ನು ಒಪ್ಕೋತಾರೆ, ಇಷ್ಟಪಡ್ತಾರೆ. ಆ ರೀತಿ ನೋಡ್ಸ್ಕೊಂಡು ಹೋಗೋಂಥ ಸಿನಿಮಾಗಳು ಬರಬೇಕಷ್ಟೇ. ಈ ಸಿನಿಮಾಗೆ ಡೆಫಿನೆಟ್ಲಿ ಕಾಲೇಜ್ ಸ್ಟೂಡೆಂಟ್ಸಿಂದ ಹಿಡಿದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನಿಮಾ ಇದು. ನವೆಂಬರ್ 22ಕ್ಕೆ ರಿಲೀಸ್ ಆಗ್ತದೆ. ನಿಮ್ಮದೇ ಫ್ಯಾನ್ ಫಾಲೋಯಿಂಗಿಗೆ, ಅವರ ಅಭಿಮಾನಿಗಳಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇಲ್ಲ, ಡೆಫಿನೆಟ್ಲಿ ಬಂದು ಸಿನಿಮಾ ನೋಡಿ. ಇನ್ನೊಂದು 99 ರೂಪೀಸ್ ಟಿಕೆಟ್ ಮಾಡಿರೋದ್ರಿಂದ ಬಹಳಷ್ಟು ಜನಕ್ಕೆ ಅನುಕೂಲ ಆಗುತ್ತೆ. ಫ್ರೈಡೇ ಸ್ಯಾಟರ್ಡೇ ಸಂಡೇ 99 ರೂಪಾಯಿ ಟಿಕೆಟ್ ಇರುತ್ತೆ ಆಲ್ ಓವರ್ ಕರ್ನಾಟಕ. ಬಂದು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ಮೇಲೆ ಡೆಫಿನೆಟ್ಲಿ ಒಬ್ಬರಿಂದ ಒಬ್ಬರಿಗೆ ವರ್ಡ್ ಆಫ್ ಮೌತ್ ಸ್ಪ್ರೆಡ್ ಆಗುತ್ತೆ, ಜನ ಬಂದು ಸಿನಿಮಾ ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಸೊ ಥಿಯೇಟ್ರಲ್ಲೇ ಬಂದು ಸಿನಿಮಾ ನೋಡಿ. ಪರಿ ಬಗ್ಗೆ ಏನಾದರೂ ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರ ನಮಗೆ ಬಿಟ್ಕೊಡೋದಾದ್ರೆ ಲಾಸ್ಟ್? ಇಲ್ಲ, ಇಷ್ಟು ಯಂಗ್, ತುಂಬ ಚಿಕ್ಕ ಮಗು ಅಲ್ವಾ, ಅಂಥದ್ದೇನೋ ಸದ್ಯಕ್ಕೆ ಹೇಳೋಂಥದ್ದಿಲ್ಲ. ಎಷ್ಟು ರೆಸ್ಪಾಂಡ್ ಮಾಡ್ತಾಳೆ, ಎಷ್ಟು ಕನೆಕ್ಟೆಡ್ ಇದ್ದಾಳೆ? ಅದೇ ಇನ್ನೂ ತುಂಬ ಟೂ ಮಂತ್ಸ್ ಆಗಿದೆ ಇವಾಗ. ಚಿಕ್ಕ ಪುಟ್ಟ ರೆಸ್ಪಾನ್ಸ್ ಮಾಡ್ತಿದ್ದಾಳೆ ಅಷ್ಟೇ, ಇನ್ನೂ ಅಷ್ಟೊಂದು ರೆಸ್ಪಾನ್ಸ್ ಮಾಡಲ್ಲ. ಥ್ಯಾಂಕ್ ಯು ಮ್ಯಾಮ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ನಿಧಿಮಾ ಮಿಲನ ನಾಗರಾಜ್ ಅವರ ಮಾತುಗಳಾಗಿತ್ತು. ಸೊ ಒಂದೊಳ್ಳೆ ಸಿನಿಮಾ ಬರ್ತಿದೆ, ಆರ್ ಅರವಿಂದ್ ಸ್ವಾಮಿ ಅಂತ. ಸೊ ನಾನು ಆಗಲೇ ಹೇಳಿದಾಗೆ ಈ ವರ್ಷದ 3ನೇ ಸಿನಿಮಾ ಇವ್ರದ್ದು. ಸೊ ಆ 2 ಸಿನಿಮಾಗಳಿಗೂ ಕೂಡ ನೀವು ಒಳ್ಳೆ ರೆಸ್ಪಾನ್ಸನ್ನು ಕೊಟ್ಟಿದ್ರಿ. ಸೊ ಅದೇ ರೀತಿಯ ರೆಸ್ಪಾನ್ಸ್ ಈ ಸಿನಿಮಾಗೂ ಕೊಡಿ, ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಹೇಳ್ತಾ ಇದು ಈ ಕ್ಷಣದ ಸ್ಪೆಷಲ್. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಯುವರಾಜ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.